ಪದ್ಯ ನಾನು ಮಲ್ಕೊಬೇಕು, ನಂಗೆ ನಿದ್ದೆ ಬರ್ತದೆ. ನೀನ್ ತಡ ನಾನು ಮಲ್ಕೊಂತೀನಿ. ಏಯ್ ನಡಿ, ಅಲ್ಲೋಗೆ ಮಲ್ಕಣಿ ಅಂತ ನಡಿ, ರಾಧಮ್ಮಜ್ಜಿಯವ್ರ ಮನೆ ಮುಂದೆ ನಡಿಯೋ. ಇಲ್ಲ ಇಲ್ಲ, ನಾನು ಬರಲ್ಲ ಅಂದ್ರೆ ಬರಲ್ಲ. ಅಲ್ಲೇ ಬಿಸಿಲು ಜಾಸ್ತಿ, ಇಲ್ಲಿ ತಣ್ಣಗದೆ, ನಾನು ಇಲ್ಲೇ ಮಲ್ಕೊಂತೀನಿ. ಸತಿ ಬಾರೆ ಬಾ, ನಾವು ಮಲ್ಕೊಳ್ಳೋಣ ಬಾ, ನಂಗೆ ನಿದ್ದೆ ಬರ್ತದೆ. ಬೇಡ ಕಲ್ದಿರೋ ಪುಟಿಯ, ಹೋಗೋಣ ನಾವು ರಾಧಮ್ಮಜ್ಜಿಯವ್ರ ಮನೆ ಹತ್ರ ಹೋಗಿ ಮಲ್ಕೊಳ್ಳೋಣ. ನಾನು ಬರಲ್ಲ ರಾಧಮ್ಮಜ್ಜಿಯವ್ರ ಮನೆ ತಕ್ಕ. ಇಲ್ಲೇ ಇವರು ಊಟ ಎಲ್ಲ ಚೆನ್ನಾಗಿರ್ತಾರೆ, ಇಲ್ಲೇ ತಿನ್ಕೊಂಡು ನಾನು ಆರಾಮಾಗಿ ಇರ್ತೀನಿ. ನಾನು ಬರಲ್ಲ, ನೀವು ಹೋಗ್ರಿ. ಪುಟಿಯ ನಡಿಯ, ನಡಿ ಹೋಗೋಣ. ಇಲ್ಲಿರೋದು ಬೇಡ, ರಾಧಮ್ಮಜ್ಜಿಯವ್ರ ಮನೆ ಹತ್ರ ಹೋಗಿ ಮಲ್ಕೊಳ್ಳೋಣ ನಡಿಯ. ಬೇಡ, ಇವ್ರು ಹೋಯ್ತಾರೆ. ಇಲ್ಲ ಒಯ್ಯಲ್ಲ, ಇವ್ರು ಒಳ್ಳೆಯವರು, ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ. ಎಲ್ಲ ನಾಳೆ ಹೋಗ್ಕೊಂಡು ಬಿಡೆ, ಎಲ್ಲ ಹೋಗ್ಕೊಂಡು ಬಿಡು. ಅಲ್ಲಿ ಪ್ರೀತ ಬಿಸಿಲು ಇನ್ನೇನ್ ಮಾಡಕತ್ತದೆ. ಲೇ ಜ್ಯೋತಿ, ಸಾಪೆ ಒಂದ್ ಕೊಡೆ. ಅದೇನಮ್ಮ ಹಂಗ್ ಬೀಳ್ಕಂತ ಇದೆಯಾ ಸ್ಟೋರಿಗೆ? ಏನ ಲೈ ಸಾಪೆ ಒಂದ್ ಕೊಡೆ, ಇವ್ನು ಮಲ್ಕೊಬೇಕಂತೆ. ಸಂಗೀತ ಹೇಳಿದ ಅಲ್ಲಿ ರೂಮ್ ಐತಲ್ಲ, ಅಲ್ಲಿ ರೂಮಿಗೆ ಹೋಗಿ ಮಲ್ಕೊಬೇಕಂತೆ ನೀವು. ಹಾ, ಯಾವ ರೂಮು ಬೇಡ, ಸಾಪೆ ಒಂದ್ ಕೊಡು. ಇಲ್ಲೇ ಮಲ್ಕೊಂಡಿದ್ದು ಎದ್ದೋತ್ರಿ. ಈ ಅಮ್ಮನ ಸತ್ಕಾರಕ್ಕೆ ನಮ್ಗೇನು ಬೇಕಾಗಿಲ್ಲ. ಮೇಷ್ಟರು ಮನೆ ಖಾಲಿ ಮಾಡ್ತಾರೆ, ಅಲ್ಲೋಗಿ ಕ್ಲೀನ್ ಮಾಡ್ಬಿಟ್ಟು ನಾವು ಓದ್ತೀರಿ. ಸಾಪೆ ಒಂದ್ ಕೊಡು. ಓಹೋ, ಸಾಧ್ಯವಿಲ್ಲ ಈ ಅಮ್ಮನು ಸತ್ಕಾರ. ಅಮ್ಮ ನಿಂಗೆ ಈ ಜನ್ಮದಾಗ ಬುದ್ಧಿ ಬರಲ್ಲಮ್ಮ, ದೇವರಣೆಗೂ ಬುದ್ಧಿ ಬರಲ್ಲ. ಲೈ ಬುದ್ಧಿ ಕಳ್ಕೊಂಡು ಯಾವ ದೇಶ ಆಳ್ಬೇಕಾಗಿಲ್ಲ ನಾನು. ಹೋಗೆ ಹೇಳಿದ ಕೆಲಸ ಮಾಡೆ. ಓಹೋ, ಹೇಳಕ್ ಬಂದ್ಬಿಟ್ಲು ಇವಳು. ಹೋಗೆ ನಿಮ್ಮ ಅಪ್ಪನ ಕೇಳಿ ಅಲ್ಲೇ ನಿಂತ್ಕಂತ ನೋಡ್ತಿದ್ದು ನಂಗೆ ಓದ್ತಾವ್ ನೋಡ್ದೇನೆ ಇವನು. ಹಾ ಹೇಳೆ, ಹೇ ಜ್ಯೋತಿ, ನಿಮ್ಮ ಅಮ್ಮನ ಕೂಗ್ತಾವಳೆ ಅಂತೇಳಿ ನಿಮ್ಮ ಅಪ್ಪನ್ಕ ಬಾರಿಸ್ತೀನಿ ಹೋಗಿ ಈ ಕಡೆಯಿಂದ. ಹೇಳಿ ಅಪ್ಪ, ಅಮ್ಮನ್ ಕೂಗ್ತಾಳೆ ನೋಡ. ಏನು ಅಲ್ಲ, ಇಲ್ಲಿ ನಾವು ಗಡ್ಗಮ್ದಾಗ ನಿಂತ್ಕೊಂಡಿದ್ರೆ ನೀಕೇನು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಿವಿಗೆ ಕಾಣಿಸ್ತಾ ಇಲ್ಲ. ಹಾ, ಹಂಗೆ ಗೊತ್ತಾಯ್ತಿಯಾ? ಏನೋ ನಿಂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರೆ ಅದಕ್ಕೆ ನಾನು ಹೋದ್ನಿ. ಏನು ಯಾವಾಗಂತೆ ಅಮ್ಮನ ಖಾಲಿ ಮಾಡೋದು? ಮೇಶ್ವರ ಅಮ್ಮನ ಹಾ, ಇನ್ನು ಎಷ್ಟು ದಿನ ಬೇಕಂತೆ? ಇವತ್ತಿಗೆ 3 ದಿವಸ ಆಯ್ತು ಹೇಳಿ, ಇನ್ನ ಮನೆ ಖಾಲಿ ಮಾಡಿಲ್ಲ ಅಮ್ಮನು. ಆ ಅಮ್ಮನ್ ಖಾಲಿ ಮಾಡೋದ್ ಮನೆ ಇನ್ನ 15 ದಿವಸ ಆಗ್ತದೆ. 15 ದಿವಸ ಏನು 15 ದಿವಸ ಆಗ್ತದೆ? ಯಾಕ ಬುಧವಾರ ಬಿಟ್ಟು ಖಾಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ ತಾನೆ, ಅದಕ್ಕೆ 15 ದಿವಸ ಆಗೋದು? ಅದ್ಯಾರೋ ನೆಂಟ್ರು ಸತ್ತೋಗೋರಂತೆ, ಹೋಗೋಳೆ ಅಮ್ಮನ ಮಣ್ಣು ಇನ್ನ ತಿತ್ತಿ ಗಿತ್ತಿ ಅದೆಲ್ಲ ಮುಗಿಸ್ಕೊಂಡ್ ಬರಪಟ್ಕ ಅಮ್ಮನ ಅಷ್ಟು ದಿನ ಆಗ್ತದೆ. ನಾನ್ ಬೆಳಗ್ಗೆ 10 ಟೌನಾಗ ಕೂತಾಯಿದ್ನಿ, ಅಲ್ಲಿ ಬಸ್ ಸ್ಟ್ಯಾಂಡಾಗ ನಿಂತಿದ್ಲು. ಯಾಕಮ್ಮ ಅಂದಿದ್ಕ ಹಿಂಗಂದ್ಲು. ನಾನೇ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಾಗ ಬಿಟ್ಬಿಟ್ಟು ಬನ್ನಿ. ಅಮ್ಮನ್ ಬರೋ ದಿನ 15 ದಿವಸ ಆಗ್ತದೆ. ಇವಾಗ 15 ದಿವಸ ಗಂಟೆ ನಾವೆಲ್ಲಿರೋದು? ಎಲ್ಲಿರೋದಂತ? ಹಾ, ಎಲ್ಲಿರೋದಂದ್ರೆ ಮನೆಯಾಗಿರೋದು. ಯಾರ ಮನೆಗ? ಯಾರ ಮನೆಗೆ ಇರ್ಬೇಕು ನಾನು? ಹಾ, ಇವಾಗ ಇರೋ ಮನೆಗೆ ಇರು. ಯಾಕೆ ಇಲ್ಲೇನೋ ನಿಗ್ ಬಾಧೆ ಆಗದ? ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಬಿದ್ದಿರು ಇಲ್ಲೇ ಅಮ್ಮನ್ ಬರೋವರ್ಕುನು. ನಾನು ಯಾಕಮ್ಮ ನಿಮ್ ಮನೆ ಖಾಲಿ ಮಾಡ್ದಿರೋ ಓದ್ತಾ ಇದೆಯಾ ಅಂತ ಕೇಳಕತ್ತದ. ಸಾವ್ಕೋತಾವಳ ಅಮ್ಮನು. ಇಲ್ಲ ಇರು, ಇವಾಗ ಏನ್ ನಿನ್ಗೇನ್ ಬಾಧೆ ಇಲ್ಲಲ್ಲ, ಬೆಳಗ್ಗೆಯಿಂದ ಇಲ್ಲೇ ಇದೆಯೇನೋ. ಆಗಲ್ಲ. ನಾನು ಮಾತ್ರ ಈ ಮನೆಗೆ ಇರೋಳಲ್ಲ. ನನಗ್ ಬೇಡೇ ಬೇಡ ನಿಮ್ ಸವಾಸ. ನನಗ್ ಬೇರೆ ಎಲ್ಲನ ಮನೆ ನೋಡ್ಕೊಡು, ಅಮ್ಮನ್ ಖಾಲಿ ಮಾಡೋವರ್ಕುನು. ನಾನು ಇರಲ್ಲ ಅಂದ್ರೆ ಇರಲ್ಲ ಈ ಮನೆಗ. 15 ದಿವಸಕ್ಕ ಬೇರೆ ಎಲ್ಲರ ಮನೆ ನೋಡ್ಕೊಳ್ಬೇಕಾ? ನಂಗೆ ಮಾಡಕ್ಕೇನು ಉದ್ಯೋಗ ಇಲ್ಲ ಅನ್ಕೊಂಡಿದ್ಯೇನೋ? ಹಾ, ನೀನ್ ಕುಣಿದಂಗೆ ಕುಣಿಯಕ್ಕ ಆಗಲ್ಲ. ಅಮ್ಮನ್ ಬರೋವರ್ಕು ಇಲ್ಲೇ ಬಿದ್ದಿರು ಅಷ್ಟೇ. ಮಾವ್, ನನ್ ಮಾತ್ ಕೇಳಿ ಹೋಗು, ರೂಮಾಗ ಮಲ್ಕೋ ಹೋಗ್ ನೀನು ಆರಾಮಾಗೆ. ಸಂಗೀತಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತಾ? ನೀನೇ ಸರಿ ಇಲ್ಲ. ಸಂಗೀತಮ್ನ ಎಷ್ಟು ಒಳ್ಳೆವಳು. ಯಾವಳ ಚೇತಿಯ ಇಟ್ಕೊಳ್ಳ ಇಟ್ಟ ಆಗ್ತೀನಿ ನೋಡ್. ಗೂಬಿಗೆ ಸರಿಯಾಗಿ ಗರ್ರನ್ ತಿರ್ಗೋಬಿಡ್ಬೇಕು, ಬಿದ್ದೋಗ್ಬಿಡ್ಬೇಕು. ನಂಗೆ ಕೇಳಪ್ಪತ್ತಾಳೆ ಯಮ್ಮನು ಅವ್ರ ಕತೆ. ಹೋಗಿ ಚಾಪೆ ಎತ್ಕೊಂಡ್ ಹೋಗಿ ಅಂತಂದ್ರೆ ಹೋಗಿ ಎತ್ಕೊಂಡ್ ಹೋಗೆ. ಏನೇನ ಮಾಡ್ಕೋಗು, ನಂಗೇನಾಗ್ಬೇಕು? ತಂದ್ ಬಿಸಾಕ್ತೀನಿ ಚಾಪೆನ. ಮೌ, ಇವಾಗ ಏನಮ್ಮ ಮಾಡೋದು? ಹಾ, ಅದೇನ್ ಮಾಡ್ಬೇಕು ಏನು ಶೇತಿ ಹೋಗೆ. ನನಗ್ ಬೆಲೆ ಬೇಜಾರಾಗಿ ಹೋಗೈತೆ. ಎಂತ ಕೆಲ್ಸ ಆಗೋಯ್ತು. ಖಾಲಿ ಮಾಡ್ಕೊಡ್ತೀನಿ ಅಂದೋಳು, ಇವಾಗ ನೋಡಿ ಪುದಕ್ಕೂ ಊರ್ಕ್ ಹೋಗೋಳ ಆ ಮುಸ್ಲೋಳು. ಮಾವ್, ಹಾಕಿದೀನಿ ನೋಡು. ಲೈ ಏನಿಲ್ಲ ಶೇತಿ ಮಾಡೋದು? ಅದೇನೇ ಒಂದ್ ಹೇಳಿ, ದೆವ್ವ ನಿಂತ ಹಂಗೆ ನಿಂತ್ಕೊಂಡಿದ್ಯಾ? ಏನಣ್ಣ ಒಂದ್ ಬುಗುಳ್ ಸಾಯಿ ಹಿಂಗಲ್ಲಮ್ಮ ಹಂಗೆ ಅಂತ. ನಾನೇನ್ ಹೇಳು? ಇನ್ನು ಅಮ್ಮನ್ ಬರೋವರ್ತು ಇಲ್ಲೇ ಬಿದ್ದಿರ್ಬೇಕಷ್ಟೇ. ಇವಾಗ ನಿನ್ಕೇನಿಲ್ಲ ಬಾಧೆ ಆಗಿರೋದು? ಬೆಳಗ್ಗೆಯಿಂದ ಒಂದ್ 4 ಕಿತ ಕಾಫಿ ಕೊಟ್ಲು, 2 ಕಿತ ಊಟ ಇಕ್ಕಿದ್ಲು. ಬೆಳಗ್ಗೆ ಇಡ್ಲಿಗಳು ಅದು ಇದು ಆಳು ಮುಳು ಎಲ್ಲ ಮಾಡಿದ್ಲಲ್ಲ, ತಿಂದ್ರಿ ಒಟ್ಟು ತುಂಬಾ. ಇವಾಗ ಮಧ್ಯಾಹ್ನ ಅನ್ನ ಸಾರು ಮಾಡಿದ್ಲು, ಜೊತೆಗೆ ಉಪ್ಪಿನಕಾಯಿ ಹಪ್ಳ ಬಡ್ದ್ಲು, ಅದನ್ನು ತಿಂದ್ರಿ. ಇನ್ನೇನು ಇವಾಗ ಬಾಧೆ? ಬಾ ಮಲ್ಕಣ ಬಾ, ನಾವೇನ್ ಪಂಗ ಮಾಡಿಸ್ಲಿಲ್ಲ. ಒತ್ತೊತ್ತು ಬಿಸಿ ಬಿಸಿ ಮಾಡಕ್ತಾಳೆ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರೋಣ ಬಾ. ಪದ್ಯ ಇಲ್ಲೇ ಇದ್ದ ಬಿಡೋಣ. ನಂಗ ಹೊಟ್ಟೆ ಹಸ್ತೈತೆ, ಇನ್ನೊಂದ್ಸತಿ ಊಟ ಇಕ್ಕೋ, ಊಟ ಬೇಕು. ಲೇ ಕಲ್ದಿರೀರಾ? ಕಿತ್ಕಿತ್ಕು ತಿನ್ಕುಡ್ದು ಅವ್ರು ಬೈಕಂತಾರೆ. ಅವಾಗ ತಿಂದಿದ್ಯಲ್ಲ ಕಲ್ದಿರಿರು, ಸಾಯಂಕಾಲ 1 4 ಗಂಟೆ ನಂಗೆ ತಿನ್ನಿ ಅಂತೆ. ಬೇಡ, ನಂಗೆ ಇವಾಗ ಊಟ ಬೇಕು, ಊಟ ಇಕ್ಕೋ. ಪದ್ಯ ನಂಗೆ ಹೊಟ್ಟೆ ಹಸ್ತದೆ, ಊಟ ಇಕ್ಕೊಡ್ಪದ್ದೆ. ಲೇ ಯಾವ ಶೇತೆ, ಆ ನೀರು ಇಲ್ದಿರೋ ಬಯಕ ಎತ್ತಾಕ್ಬಿಡೋದೆ. ಕೊರ್ಗಿ ಒಟ್ಟಸ್ ಅನ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ಲಿ ಇವ್ನು ಒಟ್ಟು ಹೋಗಿದ್ ಕಡೆ ಎಲ್ಲ ಮಾನ ಮರ್ಯಾದೆ ತೆಗಿತಾನೆ. ಮನ್ಗೆಟ್ ನನ್ ಮಗನ ಕಲ್ದಿರ ಮಗು ನಂಗೆ ಅನ್ಬೇಡ. ಅದೆಷ್ಟು ದೇವ್ರಿಗೆ ಕೊರ ಬಿದ್ದವನ್ ಎತ್ತಿದೀನಿ ಅಂತ ನನಗೆ ಕೇಳಿದ. ಯಾಕೆ ಮಗುನ್ ಬೈತಿಯ ಕಲ್ದಿರಮ್ಮ? ಅಯ್ಯೋ ಕರ್ಮ.
ಈ ಕಪ್ಪಲ್ನಾಕನ ಹತ್ರ ಯೋಗದ್ ಕರ್ಮಮ್ಮ ನಂಕ ಕರ್ಮ. ನಡಿಯೇ ನಡಿ, ಹೋಗ್ ಮಲ್ಕೋಣ ನಡಿ. ಇನ್ನೊಂದ್ 15 ದಿವಸ ಇಲ್ಲೇ ವನವಾಸ ನಾವು, ಏನು ಮಾಡಕ್ಕಾಗಲ್ಲ ನಡಿ. ಪದ್ಯ ನಂಗೆ ಹೊಟ್ಟೆ ಹಸ್ದೈತೆ ಪದ್ಯ. 4 ಇಡ್ಲಿ ಕೊಡು ಪದ್ಯ, ಆಮೇಲೆ ಇನ್ನೊಂದು 4 ಕೊಟ್ಬಿಡು ಸಾಕು. ತಿನ್ಬಿಟ್ಟು ಮಲ್ಕೊಂಬಿಡ್ತೀನಿ ಪದ್ಯ. ಪದ್ಯ ನಂಗೆ ಇಡ್ಲಿ ಬೇಕು ಪದ್ಯ. ಅತ್ತೆ ಏನತ್ತೆ ಬೇಗ ಬರಕ್ ಹೇಳಿದ್ರಿ? ಸೈನ್ ಹಾಕೊಟ್ಟೇನಪ್ಪ ನಿಮ್ಮ ಅಪ್ಪನ್ಕ? ಇಲ್ಲ ಅತ್ತೆ, ಇಲ್ಲ ಇಲ್ಲ, ನಾನು ಹಾಕೊಟ್ಟಿಲ್ಲ. ನಾನೇ ಹಾಕೊಳ್ಳತ್ತೆ, ಹಾಕೊಡಲ್ಲ ನಾನು. ಅಲ್ಲ ಇದ್ಯಾವ ನ್ಯಾಯ ನೋಡಪ್ಪ, ಅವನ್ಕ ನಮ್ಕ ಏನಪ್ಪ ಸಂಬಂಧ? ಅವ್ನು ಯಾರೋ ನಾವ್ಯಾರೋ, ನಿಮ್ಮ ಮನೆ ಕೂಲಿ ಮಾಡ್ಕೊಂಡು ಬಿದ್ದಿದ್ವನ ಅವನು. ನಾನು ಸ್ವಂತ ತಂಗಿ ನಿಮ್ಮ ಅಪ್ಪನ್ಕ. ನನಗ್ ಕೊಡೋದ್ ಬಿಟ್ಬಿಟ್ಟು ಅವ್ನ ಸಂಬಂಧ ಇಲ್ದೋರ್ಕ ಅವ್ನ್ ಕೊಡ್ತಾವನೆ ನಿಮ್ಮ ಅಪ್ಪನು. ಇದು ಸರಿನಾ? ನೀನೇ ಹೇಳು ನ್ಯಾಯ, ಇದು ಸರಿನಾ? ಇಲ್ಲ ಅತ್ತೆ, ನೀವ್ ಹೇಳಿದ್ರಲ್ಲ ಸೈನ್ ಹಾಕ್ಬೇಡ ಅಂತ. ಇಲ್ಲ, ನಾನು ಹಾಕಿಲ್ಲ. ಅತ್ತೆ ಹೇಳ್ರಿ, ಏನು ಕರ್ದಿದ್ವ? ಅಯ್ಯೋ ಏನು ಇಲ್ಲಪ್ಪ, ಏನೋ ಹಿಂಗೆ ಮನ್ಸಿಗೆ ಬೇಜಾರಾಯ್ತು, ನಿನ್ನ ಹತ್ರ ಮಾತಾಡೋಣ ಅಂದ್ಬಿಟ್ಟು ಕೂಗುದಪ್ಪ. ಏನ್ ಮಾಡೋದಪ್ಪ, ನೀನ್ ಕೊಟ್ಟು ಸಹನ ನಾ ಮದ್ವೆ ಮಾಡ್ಬೇಕು ಅಂತ ಬೋಲೆ ಆಸೆ ಇತ್ತು ನನ್ಕ. ನಿಮ್ಮ ಅಮ್ಮನ ಆಗ್ಲಿಸಿಲ್ಲ. ಏನ್ ಮಾಡ್ಬೇಕು ಏನೋ, ಈ ಆಸ್ತಿ ಬಿಸ್ನೆಸ್ಸು ಎಲ್ಲಾನು ಬೇರೆಯವ್ರ ಪಾಲಾತೈತಲ್ಲ ಅಂತ ಮನ್ಸಿಗೆ ಬೇಜಾರಪ್ಪ. ಅದೇ ನಮ್ಮ ಅಣ್ಣ ಮಕ್ಳಾಗಿದ್ದಿದ್ರೆ ನಂಗೆ ಖುಷಿ ಆಗೋತ್ತಪ್ಪ. ಬೇರೆ ಯಾರೋ ತಿಂತಾವ್ರಲ್ಲ ಅನ್ನೋ ಬೇಜಾರು ಇರ್ತಾರಿಲ್ಲ. ಯಾರೋ ಬರ್ತಾನೆ, ಈ ಆಸ್ತಿ ಬಿಸ್ನೆಸ್ಸು ಎಲ್ಲ ನೋಡ್ಕೊಂತಾನೆ. ಯಾಕೋ ನನ್ ಮನ್ಸಿಗೆ ನೆಮ್ಮದಿನೇ ಇಲ್ಲಪ್ಪ ಅಜಯ್. ಏನೋ ಸಹನಾಗ್ ಮದ್ವೆ ಫಿಕ್ಸ್ ಐತೇನತ್ತೆ? ಇಲ್ಲಪ್ಪ, ಇಲ್ಲ ಇಲ್ಲ, ಅವಳ ಮದ್ವೆನೇ ಆಗಲ್ಲ ಅಂತಂದ್ಲು. ಆದ್ರೆ ಅಜಯ್ ಮಾಮನ್ನೇ ಆತ ಇದ್ದಿದ್ನೋ. ಇವಾಗ ಅಜಯ್ ಮಾಮನ್ಗೂ ಮದ್ವೆ ಆಗೋಗೈತೆ, ನಕ್ ಮದ್ವೆನೇ ಬೇಡಮ್ಮ ಅಂತ ಹೇಳ್ತಾವಳಪ್ಪ. ಏನ್ ಮಾಡೋದು ಏನೋ, ನಂಗಂತೂ ಒಪ್ಸಿ 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 ಸಾಕಾಯ್ತಪ್ಪ. ನೀನಾದ್ರೂ ಬುದ್ಧಿ ಹೇಳಪ್ಪ ಅವಳಕ, ಮದ್ವೆ ಮಾಡ್ಕೋ, ಸಾಲದ ವಯಸ್ಸು, ನನ್ನ ಮೇಲೆ ಜ್ಞಾನ ಇಟ್ಕೊಂಡು ಯಾಕಿದೀಯ ಅಂತ ನೀನಾದ್ರೂ ಬುದ್ಧಿ ಹೇಳಪ್ಪ. ಅಯ್ಯೋ ಅತ್ತೆ, ಆಗಿದ್ದಾಗೋಯ್ತು, ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳಕತ್ತೈತಾ? ಎಲ್ಲಾದ್ರೂ ಒಂದ್ ಒಳ್ಳೆ ಕಡೆ ಗಂಡು ನೋಡಿ ಮದ್ವೆ ಮಾಡಿರತ್ತೆ ಸಹನಾಗೆ. ಸಹನಾ, ನಿಮ್ ಅಜಯ್ ಮಾಮನ್ಗಂತ ಜಾಮೂನ್ ಮಾಡಿದ್ದಲ್ಲ, ಎತ್ಕೊಂಬರೆ. ನಿಂಕ ಜಾಮೂನ್ ಅಂದ್ರೆ ಇಷ್ಟ ಅಲ್ಲಪ್ಪ, ಯಾವಾಗ್ಲೂ ಮಾಡ್ಕೊಂಡ್ ತಿಂತಾಳಪ್ಪ ಅಜಯ್ ಮಾಮನ್ಕ ಜಾಮೂನ್ ಅಂದ್ರೆ ಇಷ್ಟ ಅಮ್ಮ ಅಂತ. ಓ ಹೌದಾ, ಸಹನಾ ಹಿಂಗೆಲ್ಲ ಮಾಡ್ತಾವಳ? ಹೂನಪ್ಪ ಅಜಯ್, ಪ್ರೀತಿನಪ್ಪ, ಪ್ರೀತಿ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಲು ಅವಳು. ಅಮ್ಮ ನಾನು ಅಜಯ್ ಮಾಮನೇ ಮದ್ವೆ ಆಗೋದು, ಅಜಯ್ ಮಾಮನೇ ಮದ್ವೆ ಆಗೋದು ಅಂತ. ನಿಮ್ಮ ಅಮ್ಮನ ಎಲ್ಲೋ ಹೋಗಿ ಆ ಎಳ್ಳಿ ಗುಗ್ಗುಗಿನ್ ತಂದು ನಿನ್ ತಲೆ ಕಟ್ಟದ್ಲಪ್ಪ. ಏನಕ್ಕಪ್ಪ ಅವ್ರು 1 ರೂಪಾಯಿಗೆ ಬೆಲೆ ಬಾಳಲ್ಲ ಅವ್ರು. ನೀನು ನಿಮ್ಮ ಅಮ್ಮನ ತಕ್ಕನಂಗೆ ಕುಣಿದ್ಬಿಟ್ಟೆ. ಅಜಯ್ ಮಾಮ, ನಿಮಗ್ ಜಾಮೂನ್ ಅಂದ್ರೆ ಇಷ್ಟ ಅಲ್ಲ, ತಗೊಳ್ಳಿ ಮಾಮ, ತಿನ್ನಿ ಮಾಮ. ಓ ಥ್ಯಾಂಕ್ ಯು ಸೋ ಮಚ್ ಸಹನಾ, ನನಗೆ ಜಾಮೂನ್ ಅಂದ್ರೆ ತುಂಬಾನೇ ಇಷ್ಟ. ನನಗೂ ಅಷ್ಟೇ ಮಾಮ, ನಿನ್ಗೇನ್ ಇಷ್ಟನೋ ಅದೇ ನನಗೂ ಇಷ್ಟ. ತಗೋ ಮಾಮ, ತಿನ್ನು ಮಾಮ. ಯಾಕೆ ಸಹನಾ, ಮದ್ವೆನೇ ಆಗಲ್ಲ ಅಂತ ಇದೆಯಂತೆ, ಏನಾಯ್ತು? ಅಯ್ಯೋ ಮದ್ವೆ ಏನ್ ಬೇಡ ಬಿಡು ಮಾಮ, ಬೇಡ ಬಿಡು. ನಾನು ಒಂದ್ಸರಿ ಒಬ್ಬರನ್ನ ಇಷ್ಟಪಟ್ರೆ ಮುಗೀತು, ನಾನು ಸಾಯೋವರೆಗೂ ಅವ್ರ ನೆನಪಲ್ಲೇ ಇರ್ತೀನಿ. ಬೇಡ ಬೇಡ, ನಾನು ಮದ್ವೆನೇ ಆಗಲ್ಲ ಮಾಮ, ನಾನು ಅವ್ರ ನೆನಪಲ್ಲೇ ಇರ್ತೀನಿ. ನೋಡಪ್ಪ ಹಿಂಗೆ ಹೇಳ್ತಾಳೆ, ಅವ್ರ ನೆನಪಾಗೆ ಇರ್ತೀನಿ, ಅವ್ರ ನೆನಪಾಗೆ ಇರ್ತೀನಿ ಅಂತ. ಮದ್ವೆ ಮಾಡ್ಕೊಳ್ಳೆ ಅಂತ ಇನ್ನಕ್ಕಿಲ್ದಂಗೆ ಕೇಳ್ತಾ ಇದ್ದೀರಪ್ಪ. ಅವಳು ಒಪ್ಪುತ್ತಾನೆ ಇಲ್ಲಪ್ಪ ಅಜಯ್, ನೀನಾದ್ರೂ ಹೇಳು. ಓಹೋ, ನಿನ್ ಮನ್ಸು ಕದ್ದ ಸುರಸುಂದರಂಗ ಯಾರಮ್ಮ? ಸಹನಾ, ಯಾರು ಹೇಳು? ನಾನೇ ಕರ್ಕೊಂಡ್ಬಂದು ನಿನ್ಗೆ ಮದ್ವೆ ಮಾಡಿಸ್ತೀನಿ. ಇನ್ಯಾರು ಮಾಮ? ನೀವೇ. ನಾನು ಹೇಳಿಲ್ಲಪ್ಪ ಅಜಯ್, ಅಜಯ್ ಮಾಮ ಅಂತ ಇರ್ತಾಳೆ. ನಾನು ಹೇಳಿಲ್ಲ ಅವಳಿಗೆ ನೀನಂದ್ರೆ ಇಷ್ಟ ಅಂತ. ಸಹನಾ, ಅದ್ರ ವಿಷಯ ಎಲ್ಲ ಮರ್ತು ಬಿಡಮ್ಮ. ನನಗೆ ಮದ್ವೆ ಆಗಿದೆ, ಆವಾಗಲೇ ಒಂದು ಮಗು ಇದೆ. ಎಲ್ಲಾದ್ರೂ ಒಳ್ಳೆ ಕಡೆ ಗಂಡು ನೋಡಿ ಮದ್ವೆ ಮಾಡ್ತೀನಿ, ಆರಾಮಾಗಿ ಖುಷಿಯಾಗಿರಮ್ಮ ನೀನು. ಇಲ್ಲ ಮಾಮ, ನನ್ ಮದ್ವೆ ಅಂತ ಆದ್ರೆ ನಿನ್ನೇ ಮದ್ವೆ ಆಗೋದು, ಇಲ್ಲ ಅಂತಂದ್ರೆ ನನ್ಗೆ ಮದ್ವೆನೇ ಬೇಡ. ನೋಡಪ್ಪ ಅಜಯ್, ಹಿಂಗ ಆಟ ಮಾಡ್ತಾಳೆ, ಏನಪ್ಪ ಇವಳ ಹತ್ರ ಮಾಡೋದು ನಾವು? ನೀನ್ ಹೇಳಪ್ಪ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.